ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಂಗಾವತಿಯ ಶಾಸಕ ಜಿ ಜನಾರ್ದನ್ ರೆಡ್ಡಿ ಹಾಗೂ ಎಎಂಆರ್ ಗ್ರೂಪ್ನ ಅಧ್ಯಕ್ಷರಾದ ಎ ಮಹೇಶ್ ರೆಡ್ಡಿ ಅವರು ಹನುಮ ಜನ್ಮಸ್ಥಳವಾದ ಅಂಜನಾದ್ರಿಯ ಶ್ರೀ ಆಂಜನೇಯ ಸ್ವಾಮಿಗೆ ಬರೋಬ್ಬರಿ 2,50,00,000 ರೂಪಾಯಿ ಮೌಲ್ಯದ ಭವ್ಯವಾದ ಬಂಗಾರದ ಆಭರಣಗಳನ್ನು ಸಮರ್ಪಿಸಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಭಕ್ತಿಯ ಸಂಕೇತವಾಗಿ ಸ್ವಾಮಿಗೆ ಬಂಗಾರದ ಪ್ರಭಾವಳಿ, ಕಿರೀಟ ಹಾಗೂ ಗದೆಯನ್ನ ಕಾಣಿಕೆಯಾಗಿ ನೀಡಲಾಗಿದೆ. ಶಾಸಕ ಜನಾರ್ದನ್ ರೆಡ್ಡಿ ಅವರು ತಮ್ಮ ಪತ್ನಿ ಅರುಣಾ ಲಕ್ಷ್ಮಿ ಅವರೊಂದಿಗೆ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ ಈ ಆಭರಣಗಳನ್ನು ಹಸ್ತಾಂತರಿಸಿದ್ದಾರೆ. ಆಪ್ತರು ಹಾಗೆ ಹೈದರಾಬಾದ್ನ ನೆಲ್ಲೂರು ಮೂಲದ ಉದ್ಯಮಿಯೂ ಆದ ಮಹೇಶ್ ರೆಡ್ಡಿ ಇವರಿಗೆ ಸಾಥ್ ನೀಡಿದ್ದಾರೆ. ಅಂಜನಾದ್ರಿ ಬೆಟ್ಟವನ್ನ ತಿರುಪತಿ ಮಾದರಿಯಲ್ಲಿ ಅಭಿವೃದ್ಧಿಗೊಳಿಸುವ ಸಂಕಲ್ಪದ ಭಾಗವಾಗಿ ಈ ಮಹತ್ವದ ಕಾಣಿಕೆಯನ್ನ ನೀಡಲಾಗಿದೆ. ಇನ್ನು ಎಎಂಆರ್ ಸಮೂಹ ಸಂಸ್ಥೆಯ ಮಾಲೀಕರಾದಂತಹ ಮಹೇಶ್ ರೆಡ್ಡಿ ಅವರು ಈ ಹಿಂದೆ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ 140 ಕೆಜಿ ಚಿನ್ನ ದೇಣಿಗೆ ನೀಡಿ ಸುದ್ದಿಯಾಗಿರ್ತಾರೆ. ಇದೀಗ ಮೊದಲ ಬಾರಿಗೆ ಅಂಜನಾದ್ರಿ ದೇವಸ್ಥಾನಕ್ಕೆ ಇಷ್ಟು ದೊಡ್ಡ ಮೊತ್ತದ ಕಾಣಿಕೆಯನ್ನ ನೀಡಿದ್ದಾರೆ. ಈ ಭವ್ಯ ಸಮರ್ಪಣೆಯು ಅಂಜನಾದ್ರಿ ಕ್ಷೇತ್ರವನ್ನ ಅಂತಾರಾಷ್ಟ್ರೀಯ ಮಟ್ಟದ ಧಾರ್ಮಿಕ ಪ್ರವಾಸಿ ತಾಣವಾಗಿ ರೂಪಿಸುವ ನಿಟ್ಟಿನಲ್ಲಿ ಒಂದು ಪ್ರಮುಖವಾದಂತಹ ಹೆಜ್ಜೆಯಾಗಿದೆ. ಒಂದು ಭಕ್ತಿಯಲ್ಲಿ ನಮ್ಮ ಎಎಂಆರ್ ಇಂಡಿಯಾ ಸಂಸ್ಥೆ ಇಡೀ ನಮ್ಮ ಭಾರತದಲ್ಲಿ ಅಗ್ರಗಣ್ಯ 100 ಸಂಸ್ಥೆಗಳಲ್ಲಿ 3ನೇ ಸ್ಥಾನ ಪಡ್ಕೊಂಡಿರೋಂಥ ನಮ್ಮ ಎ ಮಹೇಶ್ವರ ರೆಡ್ಡಿ ಅವರು ಒಂದು 2 ತಿಂಗಳ ಹಿಂದೆ ನಾನು ಹಂಪಿಯಲ್ಲಿ ಮಾಲ್ಯವಂತದಲ್ಲಿ ಅಲ್ಲಿ ರಾಮನ ದರ್ಶನ ಪಡ್ಕೊಂಡು ಸುಂದರಕಾಂಡ ಪಾರಾಯಣ ಮಾಡಿಸೋದ್ರ ಜೊತೆಗೆ ಇಲ್ಲಿ ಅಂಜನಾದ್ರಿಗೂ ಕೂಡ ಅವರು ಭೇಟಿ ಕೊಟ್ಟಿದ್ದರು. ಬಂದಿದ್ದ ತಕ್ಷಣ ನಾನಿಲ್ಲಿ ಶಾಸಕನಾಗೋ ಟೈಮ್ನಲ್ಲಿ ಮನಸ್ಸಲ್ಲಿ ಭಗವಂತ ನಾನು ನಿನಗೆ ಬಂಗಾರದ ಆಭರಣಗಳು ಮಾಡಿಸ್ಬೇಕು ಅನ್ನೋ ಸಂಕಲ್ಪ ನನ್ನಲ್ಲಿತ್ತು. ಆದರೆ ಭಗವಂತ ಅವರು ಆ ಕ್ಷಣದಲ್ಲೇ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟು ಈ 2 ತಿಂಗಳಲ್ಲಿ ಈ ಒಂದು ಕೆಲವೊಂದು ಐಟಮ್ಸ್ನೆಲ್ಲ ಕೂಡ ಅಂದರೆ ವಿಶೇಷವಾಗಿ ಪ್ರಭಾವಳಿ ಮತ್ತು ಛತ್ರ, ಕಿರೀಟ ಮತ್ತು ಗದೆಯನ್ನು ಸಮರ್ಪಣೆ ಮಾಡಿದ್ದಾರೆ. ನಮ್ಮ ಅಂಜನಾದ್ರಿ ಹನುಮಂತನಿಗೆ ಮೊದಲನೇದಾಗಿ ಇಷ್ಟು ದೊಡ್ಡ ಪ್ರಮಾಣದ ಸುಮಾರು 2.5 ಕೋಟಿ ಬೆಲೆ ಮಾಡೋ ಒಂದು ಬಂಗಾರದ ಒಂದು ಕಾಣಿಕೆಯನ್ನು ನಮ್ಮ ಅಂಜನಾದ್ರಿ ಹನುಮಂತನಿಗೆ ಅವರು ಇವತ್ತು ಸಮರ್ಪಣೆಯನ್ನು ದಂಪತಿ ಸಮೇತ ಕುಟುಂಬ ಸಮೇತ ಬಂದು ಅವರು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ನನಗೆ ಈ ಭಾಗದ ಒಂದು ಶಾಸಕನಾಗಿ ಇತ್ತೀಚೆಗೆ ಸಾವಿರಾರು ಜನಗಳು ಪ್ರತಿನಿತ್ಯ ಇಡೀ ನಮ್ಮ ಭಾರತದಲ್ಲಿ, ನಮ್ಮ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದಕ್ಷಿಣ ಮಾತ್ರ ಅಲ್ಲ, ಇಡೀ ಉತ್ತರ ಭಾರತದಿಂದ, ಇಡೀ ದೇಶದಿಂದ ಭಕ್ತಾದಿಗಳೆಲ್ಲ ಕೂಡ ಇಲ್ಲಿ ಬರುವಂಥ ಈ ಸಂದರ್ಭದಲ್ಲಿ ಅಂಜನಾದ್ರಿ ಅಭಿವೃದ್ಧಿ ಜೊತೆಗೆ ಆ ಸ್ವಾಮಿಗೆ ಇವತ್ತು ಅಲಂಕರಣ ತುಂಬ ಅದ್ಭುತವಾಗಿ ಈ ಬಂಗಾರದ ಆಭರಣಗಳಂತಂದರೆ ಜನರಿಗೆ ಕಣ್ತುಂಬ ನೋಡಿಕೊಂಡು ಭಗವಂತನ ಒಂದು ನೋಡೋದಕ್ಕೆ ಒಂದು ತೃಪ್ತಿ ಅಂಥ ಒಂದು ಸೇವೆ ಅವರು ಮಾಡಿದ್ದಾರೆ. ಎಲ್ಲ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಮತ್ತು ಅಂಜನಾದ್ರಿ ಎಲ್ಲ ಭಕ್ತರ ಪರವಾಗಿ ಅವರಿಗೆ ಭಗವಂತ ಇನ್ನೂ ಒಂದು ದೊಡ್ಡ ಸ್ಥಾನ ಕೊಡಬೇಕಂತೇಳಿ ಆ ದೇವರಲ್ಲಿ ಹನುಮಂತರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ.